ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವ್ಲಾಗ್ ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ದೇವಸ್ಥಾನ ಅಂದರೆ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದ ತಕ್ಷಣ ಅಲ್ಲೇ ಸ್ನಾನ ಎಲ್ಲ ಮಾಡೋಣ ಅಂದ್ಬಿಟ್ಟು. ಇನ್ನು ಯಾರು ಜನ ಬಂದಿರಲ್ಲ ಅನ್ಕೋತೀನಿ. ಅದು ಅಲ್ಲದೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಇನ್ನೇನೋ ದೇವಸ್ಥಾನದ ಹತ್ರನೂ ಬಂದ್ವಿ. ನಾವು ಹೋದಾಗ ಅಷ್ಟು ಜನ ಇಲ್ಲ ನೋಡಿ ಫ್ರೆಂಡ್ಸ್, ಕಾಣಿಸ್ತೈತೆ. ಅಷ್ಟೊಂದೇನು ಜನ ಇರಲಿಲ್ಲ, ಫುಲ್ ಖಾಲಿನೇ ಇತ್ತು. ನಾವು ಅಲ್ಲಿ ಹೋಗಿ ಒಂದು ಚಿಕ್ಕದಾಗಿರೋ ಪ್ಲೇಸ್ ಇಟ್ಕೊಂಡ್ವಿ. ಅಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡು, ಅಲ್ಲಿ ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಅಲ್ಲೆಲ್ಲ ವಾಶ್ ಮಾಡ್ತಾ ಇದ್ದೀವಿ. ಅಲ್ಲೇ ನೀರೆಲ್ಲ ಸಿಗುತ್ತೆ, ಅಲ್ಲೇ ನೀರೆಲ್ಲ ತಂದು ವಾಶ್ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಎಲ್ಲ ವಾಶ್ ಎಲ್ಲ ಮಾಡಾಯಿತು. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಇನ್ನು ಮನೆಯಿಂದ ಬರೋದಿತ್ತು ನಮ್ಮತ್ತೆ ಅವರೆಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ಟೆ ಬ್ಯಾಗೇನೆ ಬಂದಿರಲಿಲ್ಲ. ಅದು ಬಂದ ತಕ್ಷಣ ನಾವು ಸ್ನಾನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ. ಅದು ಅಲ್ಲದೆ ಇಲ್ಲೆಲ್ಲೂ ನೀರಿಲ್ಲ, ಅದಕ್ಕೆ ಅಂತಲೇ ಒಂದು ನಲ್ಲಿ ಥರ ಹಾಕಿದ್ದಾರೆ ಸ್ನಾನ ಮಾಡೋಕ್ಕೆ ಅಂತ. ತುಂಬ ಜನ ಎಲ್ಲ ಬರ್ತಾರಲ್ಲ, ನೀರಿಗೆಲ್ಲ ಹಿಂಸೆ ಆಗಬಾರ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ಅಂತ. ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಉಳ್ಸೇವೆ ಮಾಡೋದಿತ್ತು ಅಂದ್ಬಿಟ್ಟು ಸ್ವಲ್ಪನೇ ಬಟ್ಟೆ ಎಲ್ಲ ತ್ಯಾವ ಮಾಡಿಕೊಂಡು ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ. ಅಲ್ಲಿಂದ ಮಕ್ಕಳಂತೂ ಯಾರು ಬರ್ತಾನೆ ಇಲ್ಲ, ಸ್ನಾನಕ್ಕೆ ನಿಂತ್ಕೊಂಡ್ರೆ ಅಲ್ಲಿಂದ ಯಾರು ಬರೋಕ್ಕೆ ಇಂಟ್ರೆಸ್ಟ್ ಪಡ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ. ನಾವಂತೂ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಉಳ್ಸೇವೆ ಮಾಡೋಕ್ಕೆ ತುಂಬ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ತಾನೇ ಇವಾಗ ಉಳ್ಸೇವೆ ಎಲ್ಲ ಮಾಡಿಬಿಟ್ಟು ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಜೆ ಸಾಮಾನು ರೆಡಿ ಮಾಡ್ಕೋಬೇಕು. ಇವಾಗ ಉಳ್ಸೇವೆ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ಆದರೂ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಇದ್ದರು. ಇನ್ನು ಲೇಟು ಬರ್ತಾರೆ ಜನ, ತುಂಬ ಜನ ಬರ್ತಾರೆ. ನಾವು ಉಳ್ಸೇವೆ ಮಾಡೋಣ ಅಂದ್ಬಿಟ್ಟು ಹಸ್ಕೊಂಡಿದ್ವಿ, ಅದಕ್ಕೆ ಉಳ್ಸೇವೆ ಮಾಡ್ತಾ ಇದ್ದೀವಿ. ನಾವು ಉಳ್ಸೇವೆ ಮಾಡಿಬಿಟ್ಟು ಹೋಗಿ ಬೇಗ ಅಡುಗೆಗೆ ರೆಡಿ ಮಾಡ್ಕೋಬೇಕು. ನಾನು ಮತ್ತು ನಮ್ಮ ಚಿನಿಯವ್ರ ಸಿಸ್ಟರು ಇಬ್ಬರೂ ಉಳ್ಸೇವೆ ಮಾಡ್ತಾಯಿದ್ದೀವಿ. ಅವರು ಇವಾಗ ಮತ್ತೆ ಇಲ್ಲಿಂದ ವಾಪಸ್ ಊರಿಗೆ ಹೊರಡಬೇಕು ಅಂತ ಅಂತಿದ್ರು. ಆದ್ದರಿಂದ ಬೇಗನೆ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಹೋಗಬೇಕು. ಇನ್ನು ಉಳ್ಸೇವೆ ಮಾಡ್ತಾಯಿದ್ವಿ. ಇವರು ಅವ್ರ ಮಕ್ಕಳು ಇಬ್ಬರು, ಇನ್ನೊಬ್ಬ ನಿಶು ಅಂತ ನಮ್ಮ ಚಿನಿಯವ್ರ ಅಕ್ಕನ ಮಗನ. ನಾವು ಇಲ್ಲಿ ಇನ್ನೂ ಉಳ್ಸೇವೆ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ ಅತ್ತೆ ಕೂತಿದ್ದಾರೆ, ನಾವು ಬ್ಯಾಗೆಲ್ಲ ಇಟ್ಟಿದ್ವಿ ಅಂದ್ಬಿಟ್ಟು. ನಾವು ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ಸ್ನಾನ ಮಾಡಿಕೊಂಡು ಬರ್ತಾರೆ. ನಾವು ಉಳ್ಸೇವೆ ಎಲ್ಲ ಮಾಡಿಬಿಟ್ಟು ಬಂದು ಸ್ನಾನ ಮಾಡೋಣ ಅಂತ ಬಂದ್ವಿ. ನಾನು ಸಾನುಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು, ಅವಳು ಸ್ನಾನ ಮಾಡಿಸ್ಕೊಡು ಅಂತಿದ್ಲು ಅಂದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸೋಣ ಅಂತ ಸ್ನಾನ ಮಾಡ್ತಾಯಿದ್ವಿ. ನೀರಲ್ಲಂತೂ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಅದೊಂಥರ ಸಗದಾಗಿತ್ತು ನೀರಲ್ಲೆಲ್ಲ ಆಟ ಆಡೋಕ್ಕೆ. ನೀರಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸಾನುಗೆ ತಲೆ ಬಾಚೋಣ ಅಂದ್ಬಿಟ್ಟು ಬಾಚ್ತಾ ಇದ್ದೀನಿ. ತಲೆ ಎಲ್ಲ ಬಾಚ್ಕೊಂಡು ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗಬೇಕು. ಆಲ್ರೆಡಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ನೋಡಿ ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಇವನು ನೋಡಿ ಜೀವು, ಮತ್ತು ಇವನು ನಿಶು. ನೋಡಿ ಎಲ್ಲರೂ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಆಟ ಆಡ್ತಾ ಇದ್ದಾರೆ. ಫುಲ್ಲು ಖುಷಿ ಆಗ್ಬಿಟ್ಟೈತೆ ಅವ್ರಿಗಂತೂ. ನಾವು ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಇವರು ಬೇಗನೆ ಹೋಗ್ಬಿಡ್ತಾರಲ್ಲ, ಅದರಿಂದ ಬೇಗನೆ ಹೋಗ್ತಾ ಇದ್ದೀವಿ. ಟೈಮ್ ಆಯ್ತಾ ಜನ ಅಂತೂ ತುಂಬ ಜನ ಇದ್ದರು. ನಾವು ಬಂದಾಗ ಎಷ್ಟು ಜನ ಇದ್ದರು, ಎಲ್ಲೋ ಒಂದು 4-5 ಜನ ಅಷ್ಟೇ ಇದ್ದರು. ಇವಾಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ ಅಂತ. ತುಂಬ ಜನ ಬಂದಿದ್ದರು. ನಾವು ಪೂಜೆಗೆ ಹೋಗೋಣ ಅಂದ್ಬಿಟ್ಟು, ಅಷ್ಟೇನು ಪೂಜೆಯಲ್ಲೂ ರಶ್ ಏನಿರಲಿಲ್ಲ, ಫುಲ್ ಖಾಲಿ ಇತ್ತು. ಪೂಜೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಫುಲ್ ಖಾಲಿ ಇರೋದ್ರಿಂದ ನೀಟಾಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ದೇವಸ್ಥಾನ ಇದ್ದು ಅಕ್ಕಪಕ್ಕ ಅವೆಲ್ಲ ಹೋಗಿ ಕೈ ಮುಕ್ಕೊಂಡು ಬರೋಣ ಪೂಜೆ ಮಾಡಿಸ್ಕೊಂಡು ಅಂದ್ಬಿಟ್ಟು ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ತುಂಬಾ ಚೆನ್ನಾಗಿತ್ತು. ನಾವಂತೂ ಇದನ್ನು ಅಷ್ಟು ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ, ಹೋಗಿ ಅಲ್ಲಿ ಅಡುಗೆ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು ಅಂತ. ಅದು ಅಲ್ಲದೆ ನೀರೆಲ್ಲ ಇರೋ ಟೈಮಲ್ಲಿ ಈ ಕಡೆ ಬಂದು ನೀರಲ್ಲೆಲ್ಲ ಆಟ ಆಡಿಕೊಂಡು ಹೋಗ್ತಾ ಇದ್ವಿ. ನಾವಂತೂ ತುಂಬ ಖುಷಿಪಟ್ವಿ. ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಾಮೆಂಟ್ ಮಾಡೋದು ಮರಿಬೇಡಿ. ನೀವು ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಬಂದಿದ್ದೆ ಅಂತ. ಯಾರಿಗೆಲ್ಲ ಗೊತ್ತು ಈ ದೇವಸ್ಥಾನ ನೋಡೋಣ. ನೋಡಿ ಈಗ ಎಲ್ಲ ದೇವಸ್ಥಾನನೂ ಮುಗಿಸ್ಕೊಂಡು ಹೋಗಬೇಕು.
ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಹೊಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಲೆಗೆ ಪೂಜೆ ಮಾಡ್ತಾ ಇದ್ದೀವಿ. ಹೊಲೆದು ಪೂಜೆ ಎಲ್ಲ ಮುಗಿಸ್ದೆ. ಇಲ್ಲೆಲ್ಲ ತರಕಾರಿ ಎಲ್ಲ ಹಚ್ತಾ ಇದ್ದಾರೆ. ಏನೇನು ಅಡುಗೆ ಮಾಡೋಣ ಅಂದ್ಬಿಟ್ಟು ಬಾತು ವಡೆ ಪಾಯಸ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ ಬಾತ್ಗೆ ರುಬ್ತಾ ಇದ್ದೀನಿ, ಒಳ್ಕಲ್ಲಲ್ಲಿ ರುಬ್ಕೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ವಡೆಗೆ ರುಬ್ತಾ ಇದ್ದಾರೆ. ನಾನು ಬಾತ್ಗೆಲ್ಲ ರುಬ್ಕೊಂಡು ಮಡ್ಗೋಣ ಅಂದ್ಬಿಟ್ಟು ಹೋದೆ. ಇಲ್ಲಿ ವಡೆಗೆ ರುಬ್ತಾ ಇದ್ದಾರೆ, ವಡೆಗೆ ಮಡ್ಗೋಣ ಅಂದ್ಬಿಟ್ಟು. ನಾನು ಇವಾಗ ಬಾತಿಗೆ ಮಡ್ಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ ಆಲ್ರೆಡಿ ಬಾತಿಗೆ ಮಡಗಿದ್ದೀವಿ. ಒಲೆ ಎಲ್ಲ ಹಸಿ ಒಲೆಯಲ್ಲಿ ಮಾಡೋದು ಅಂದರೆ ಏನೋ ಒಂಥರ ಚೆಂದ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಲೆಯಲ್ಲಿ ಮಾಡಿದ್ರೆ. ನೋಡಿ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀವಿ. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ಇರೋ ಖುಷಿ ಯಾವುದ್ರಲ್ಲೂ ಇಲ್ಲ ಫ್ರೆಂಡ್ಸ್. ನಾವಂತೂ ತುಂಬಾ ಖುಷಿ ಪಟ್ವಿ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು. ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬಾತೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಬಾತೆಲ್ಲ ರೆಡಿ ಮಾಡಾಯಿತು. ಇವಾಗ ಒಂದು ಕಡೆ ಪಾಯಸ ಆಗಿಟ್ಟಿದ್ದಾರೆ, ಇನ್ನೊಂದು ಕಡೆ ಹೊಡೆಗಿಟ್ಟಿದ್ದಾರೆ. ನಮ್ಮ ಚಿನ್ನಿಯಲ್ಲಿ ಒಲೆ ಹಚ್ತಾ ಇದ್ದಾರೆ. ಇವ್ರು ನೋಡಿ ಎಲ್ಲರೂ ಅಡುಗೆ ಮಾಡೋ ಬ್ಯುಸಿಲಿದ್ದರೆ ಇವರೆಲ್ಲ ಫೋನ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. 3 ಜನನೂ ಫೋನ್ ಬಿಟ್ಟರೆ ಇನ್ನೇನು ಬೇಡ ಅವ್ರಿಗೆ ಯಾರಿಗೂ. ಇಲ್ಲಿ ಇನ್ನೇನು ಅಡುಗೆ ಮಾಡಿಬಿಟ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರಂತೆ, ಇನ್ನೇನೋ ಬರ್ತಾರೆ. ಅಡುಗೆ ಎಲ್ಲ ಮುಗಿಸ್ಬಿಡ್ಬೇಕು ಅಲ್ಲಿ ಬರೋಷ್ಟಲ್ಲಿಗೆ. ಆಲ್ರೆಡಿ ಎಲ್ಲ ಆಯಿತು, ಇನ್ನೊಂದು ಸ್ವಲ್ಪ ಆಯಿತು ಅಷ್ಟೇ ವಡೆ ಪಾಯಸ ಮಾಡೋದು. ಅದನ್ನೆಲ್ಲ ಮಾಡೋಷ್ಟಲ್ಲಿಗೆ ನನ್ನ ಫ್ರೆಂಡ್ಸು ಬರ್ತಾರೆ. ನೋಡಿ ಆಲ್ರೆಡಿ ನನ್ನ ಫ್ರೆಂಡು ಬಂದಳು. ಇಲ್ಲೇ ಸ್ನಾನ ಮಾಡೋಣ ಅಂದ್ಬಿಟ್ಟು ನಾನು ಅವಳನ್ನು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಇವರು ಅವ್ರ ತಮ್ಮ ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಈಗ ಇವಳು ಉಳ್ಸೇವೆ ಮಾಡಬೇಕು ಅಂತ ಇದ್ಲು ಅಂದ್ಬಿಟ್ಟು ಇವಳನ್ನು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಳು ಸ್ನಾನ ಮಾಡಿಕೊಂಡು ಉಳ್ಸೇವೆ ಎಲ್ಲ ಮಾಡಾಯಿತು, ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಇವಾಗ. ನನ್ನ ಫ್ರೆಂಡು ಅಲ್ಲಿಂದ ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋದ್ಲು. ಅಲ್ಲಿಂದ ನಾನು ಇಲ್ಲಿಗೆ ಬರೋಷ್ಟಲ್ಲಿಗೆ ನನ್ನ ಫ್ರೆಂಡು ಮತ್ತು ನಮ್ಮಮ್ಮ ಎಲ್ಲರೂ ಬಂದಿದ್ದರು. ಹಾಗೆ ಇಲ್ಲಿ ಮೊಸರು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸಡನ್ನಾಗಿ ಆ ಸೌತೆಕಾಯಿ ತಂದಿದ್ವಿ, ಯಾವ್ದಕ್ಕೂ ತಿನ್ನೋಕ್ಕಿರಲಿ ಅಂದ್ಬಿಟ್ಟು ಅದನ್ನೇ ಕೂದ್ಬಿಟ್ಟು ಮೊಸರು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವ್ರಂತೂ ಎಲ್ಲೋದ್ರೂ ಆಟ ಆಡೋದು ಬಿಡಲ್ಲ, ಸುತ್ತಮುತ್ತ ಓಡಾಡಿಕೊಂಡು ಆಟ ಆಡ್ತಾಯಿದ್ರು. ನನ್ನ ಫ್ರೆಂಡ್ ತಂಗಿ ನೋಡಿ ಮುಖ ಮುಚ್ಕೋತಾ ಇದ್ದಾಳೆ, ವೀಡಿಯೋಗೆ ಮುಖ ತೋರಿಸ್ದೆ. ಇಲ್ಲಿ ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿದ್ದರು, ಎಲ್ಲರೂ ಎಂಜಾಯ್ ಮಾಡಿದ್ರು ಚೆನ್ನಾಗಿ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆಲ್ರೆಡಿ ಅಡುಗೆ ಎಲ್ಲ ಆಗಿದೆ, ನೆಲದಲ್ಲೇ ಒಪ್ಪತ್ತು ಬಿಡಬೇಕು. ಅದರಿಂದ ನಾವು ಉಪವಾಸ ಇದ್ವಿ, ಬೆಳಗ್ಗೆಯಿಂದ ಏನೂ ಊಟ ತಿಂದಿರಲಿಲ್ಲ. ನೆಲದಲ್ಲೇ ಒಪ್ಪತ್ತು ಬಿಡೋಣ ಅಂದ್ಬಿಟ್ಟು ಒಪ್ಪತ್ತು ಬಿಡ್ತಾ ಇದ್ದೀವಿ. ಇವಾಗ ಹೊಟ್ಟೆ ಅಂತೂ ತುಂಬ ಹಸ್ದುಬಿಟ್ಟಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ನಾನು ಒಪ್ಪತ್ತು ಬಿಡೋಣ ಅಂದ್ಬಿಟ್ಟು ಕೂತ್ಕೊಬಿಟ್ಟೆ. ಇವಾಗ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಇವಾಗ ನನ್ನ ಫ್ರೆಂಡ್ಸು ನಮ್ಮಮ್ಮ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇವಾಗ ಎಲ್ರದ್ದು ಊಟ ಎಲ್ಲ ಮುಗೀತು. ಇವಾಗ ಎಲ್ಲ ಹೊರಡೋದೆ. ಈಗ ಅವರು ಹೊರಡ್ತೀನಿ ಅಂತ ಇದ್ದರು. ಫೋಟೋ ಎಲ್ಲ ತಗೊಂಡು ಹಾಗೆ ನಮ್ಮ ಚಿನ್ನಿ ಮತ್ತು ಮಕ್ಕಳು ಮತ್ತು ನಮ್ಮ ಅತ್ತೆ ಎಲ್ಲರೂ ಫಸ್ಟು ಒಂದ್ಸಲಿ ಹೋಗ್ತಾರೆ, ಲಾಸ್ಟಲ್ಲಿ ನಾವು ಹೋಗೋಣ ಅಂದ್ಬಿಟ್ಟು ಅವ್ರನ್ನೆಲ್ಲ ಕಳಿಸಿದ್ವಿ. ಇಲ್ಲಿ ಅಮ್ಮ ಅವರೆಲ್ಲ ಇನ್ನೂ ಟೆಂಪೋ ಬಂದಿಲ್ಲ ಅಂದ್ಬಿಟ್ಟು ಇಲ್ಲೇ ರೆಡಿ ಆಗ್ತಾ ಇದ್ದಾರೆ. ಅವರು ಹೊರಡೋಕ್ಕೆ ಇನ್ನೇನು ಎಲ್ಲನೂ ತೊಗೊಂಡು ನಾವು ಹೊರಡೋದೆ. ಇವಾಗ ನನ್ನ ಫ್ರೆಂಡ್ ತಂಗಿ ಮಾತ್ರ ನಾನು ವೀಡಿಯೋ ಮಾಡಿದೆ ಅಂದರೆ ಎಲ್ಲೆಲ್ಲೋ ಹೊಂಟೋಗ್ಬಿಡ್ತಾಳೆ. ನೋಡಿ ಹೆಂಗೆ ಮುಖ ಮುಚ್ಕೊಂಡು ಓಡ್ತಾ ಇದ್ದಾಳೆ ನೋಡಿ. ಇವಾಗ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಅಂದ್ಬಿಟ್ಟು ಅವನು ತೊಳ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ವಿ. ಅವನು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಏನು ತೊಗೊಂಡೋಗೋದು ಚಿಕ್ಕ ಚಿಕ್ಕ ಬಾಕ್ಸ್ಗೆ ಮಿಕ್ಕಿದ್ನೆಲ್ಲ ಹಾಕ್ಕೊಂಡು ಬಾಕ್ಸ್ ಎಲ್ಲ ತೊಳ್ಕೊಂಡು ಹೋಗೋಣ ಅಂದ್ಬಿಟ್ಟು ತೊಳೆಯೋಕ್ಕೆ ಬಂದ್ವಿ. ತೊಳ್ಕೊಂಡು ಇವಾಗ ಹೊರಡಬೇಕು ನಾವು. ನೋಡಿ ಇವಾಗ ಅವರು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋದರು. ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಇನ್ನೇನು ಟೆಂಪೋ ಬರುತ್ತೆ, ಇವರೆಲ್ಲ ಟೆಂಪೋದಲ್ಲಿ ಹೋಗ್ಬೇಕಲ್ಲ, ಸುಮ್ಮನೆ ಟೆಂಪೋ ಹೊಂಟೋಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಅಮ್ಮ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಾಯ್ ಮಾಡಿ, ನಾನು ಅವ್ರನ್ನೆಲ್ಲ ಬಾಯ್ ಮಾಡಿ ಕಳಿಸ್ಬಿಟ್ಟು ಇನ್ನೇನು ನಾನು ಹೊರಡ್ಬೇಕು ಇವಾಗ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇವಾಗ ತಾನೇ ಜಸ್ಟು ಬಂದ ತಕ್ಷಣ ಈಚೆನೆ ಕೂತ್ಕೊಂಡು ಫುಲ್ಲು ರೆಸ್ಟ್ ತಗೋತಾ ಇದ್ದೀವಿ. ಇವಾಗ ಇವನು ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾನೆ, ಊರಿಗೆ ಹೋಗ್ಬೇಕಲ್ಲ ಅಂತ, ಇಲ್ಲೇ ಇರೋಣ ಅಂತ. ಆದರೂ ಇನ್ನೇನು ಮಾಡೋದು, ಅವನು ಸ್ಕೂಲ್ ಬೇರೆ ಇತ್ತಲ್ಲ, ಅದರಿಂದ ಹೊರಡ್ತಾ ಇದ್ದಾರೆ ಇವಾಗ. ಆಲ್ರೆಡಿ ನಾಳೆ ಮತ್ತೆ ಸ್ಕೂಲ್ ಇರೋದ್ರಿಂದ, ಸೋಮವಾರ ಆಗಿರೋದ್ರಿಂದ ಅಲ್ಲಿಂದ ನಾವು ಮುಗಿಸ್ಕೊಂಡು ಊರಿಗೆ ಹೊರಟ್ವಿ, ಅಮ್ಮನ ಮನೆಗೆ. ನಾವು ಬಾಯಿ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಎಲ್ಲರಿಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.